ವೀಕ್ಷಕರೇ, ಇವತ್ತು ಟ್ರೆಂಡ್ ಹೇಗಿದೆ ಅಂತೇಳಿ ನೀವು ಕಾತ್ರದಿಂದ ಕಾದು ಕುಳಿತಿದ್ದೀರಿ. ತಿಳಿದುಕೊಳ್ಳೋದಕ್ಕೆ ಅಂತ ಚೆನ್ನಾಗಿ ಗೊತ್ತಿದೆ, ತಡ ಮಾಡೋದಿಲ್ಲ. ಇವತ್ತು ಹೇಗಿದೆ ಗೊತ್ತಾ? ಟ್ರೆಂಡ್ನಲ್ಲಿ ದಿನೇ ದಿನೇ ಅಚ್ಚರಿ, ಮಹಾ ಅಚ್ಚರಿ ಬೆಳವಣಿಗೆ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಅಯ್ಯೋ ಹೋಯ್ತು, ಕಾಂಗ್ರೆಸ್ಗೆ ಏನೂ ಇಲ್ಲ ಅಂತ ಅಂದುಕೊಳ್ಳುವಾಗಲೇ ಉಲ್ಟಾ ಹೊಡೆದಿದೆ. 28 ಕ್ಷೇತ್ರಗಳಲ್ಲಿ ಕೂಡ ಗರಗರ ತಿರುಗ್ತಾ ಇದೆ ಚಕ್ರ. ಎರಡನೇ ಹಂತದ 14 ಕ್ಷೇತ್ರಗಳಲ್ಲಂತೂ ಹಣಾಹಣಿ, ಯಾರು ಕೂಡ ಊಹೆ ಮಾಡೋದಕ್ಕಾಗ್ತಾ ಇಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಮತಾಧಿಪತಿಯ ನಾಡಿ ಮಿಡಿತ ಇವತ್ತು ಹೇಗಿದೆ ಅಂತೇಳಿ ನಿಮ್ಮ ಮುಂದೆ ಇರ್ತೀವಿ. ಅದು ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು ಎರಡನೇ ಹಂತದ ಚುನಾವಣೆ ನಡೆಯುತ್ತಲ್ಲ, 14 ಲೋಕಸಭಾ ಕ್ಷೇತ್ರ, ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದ 14 ಲೋಕಸಭಾ ಕ್ಷೇತ್ರಗಳ ಟ್ರೆಂಡ್ ಹೇಗಿದೆ ಅಂತೇಳಿ ನಿಮ್ಮ ಮುಂದೆ ತಿಳಿಸ್ಕೊಡ್ತೀವಿ. ನೋಡಿ, ಭಾರಿ ಮುನ್ನಡೆಯಲ್ಲಿದ್ದಂಥ ಬಿಜೆಪಿಗೆ ಕೈಪಾಳ್ಯ ಈಗ ಬಿಗ್ ಪಂಚ್ ಅನ್ನು ಕೊಟ್ಟಿದೆ. 14 ಲೋಕಸಭಾ ಕ್ಷೇತ್ರಗಳ ಪೈಕಿ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥ ಮೊದಲನೆಯ ಲೋಕಸಭಾ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ. ಈಗ ನಿಮ್ಮ ಮುಂದೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗದ್ದಿಗೌಡರ್, ಮತ್ತೊಂದು ಕಡೆ ಸಂಯುಕ್ತ ಪಾಟೀಲ್. ವೆಯ್ಟ್ ಮಾಡಿ, ಇಲ್ಲಿ ನಿಮಗೆ ಅಚ್ಚರಿಯ ಪಾಯಿಂಟ್ ಇದೆ. ನಾವು ಅದನ್ನ ಗ್ರಾಫ್ ತೋರಿಸೋದಕ್ಕಿಂತ ಮುಂಚೆ ಒಂದು ವಿಚಾರವನ್ನು ಹೇಳ್ತೀನಿ. ನೋಡಿ, ಸಂಯುಕ್ತ ಪಾಟೀಲ್ ಪರವಾಗಿ ಪ್ರಚಾರಕ್ಕೆ ಧುಮುಕಿದ್ದಾರೆ ತಂದೆ ಸಚಿವರು ಶಿವಾನಂದ ಪಾಟೀಲ್ ಅವರು ಧುಮುಕಿ ಮತ ಬೇಟೆಗಿಳಿದಿದ್ದಾರೆ. ದಿನೇ ದಿನೇ ಈ ಭಾಗದಲ್ಲಿ ಟ್ರೆಂಡ್ ಚೇಂಜ್ ಆಗ್ತಾನೇ ಇದೆ. 45 ಇತ್ತು ಪರ್ಸೆಂಟೇಜ್, 48ಕ್ಕೆ ಬಂದಿತ್ತು ಮೊನ್ನೆ. ಹಾಗಾದರೆ ಇವತ್ತೆಷ್ಟಿದೆ? ಮೊನ್ನೆ ಬಿಜೆಪಿ 52% ಇತ್ತು, ಇವತ್ತೆಷ್ಟಿದೆ ನೋಡಿ ಅಲ್ಲಿ? 51-49%. 51-49. ದಿನೇ ಕಾಂಗ್ರೆಸ್ ಪಾಳ್ಯದಲ್ಲಿ, ಅದರಲ್ಲೂ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಏರಿಕೆ ಆಗ್ತಾನೆ ಇದೆ. ದಿನೇ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಎವ್ರಿ ಡೇ, ಪ್ರತಿನಿತ್ಯವೂ ಕೂಡ ಚೇಂಜಸ್ ಆಗ್ತಾನೆ ಇದೆ, ಬದಲಾವಣೆಗಳಾಗ್ತಾ ಇದೆ. ನೋಡಿ, ಸಂಯುಕ್ತ ಪಾಟೀಲ್ ಅವರು 42%ಅಲ್ಲಿದ್ದರು ಆರಂಭದಲ್ಲಿ. ನಾವು ಈ ಒಂದು ವಿಶೇಷ ಬುಲೆಟಿನ್ ಆರಂಭ ಮಾಡಿದಾಗ ಈಗ 49ಕ್ಕೆ ಬಂದು ನಿಂತಿದೆ. 49% ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ ಕಾಂಗ್ರೆಸ್ ಅಂತೇಳಿ. 51% ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ ಬಿಜೆಪಿ ಮುನ್ನಡೆ ಇದೆ ಅಂತೇಳಿ. ಬಿಜೆಪಿ ಅಭ್ಯರ್ಥಿ PC ಗದ್ದಿಗೌಡರ್ ಮುಂದೆ ಇದ್ದಾರೆ. ಈ ಟ್ರೆಂಡ್ ಹೀಗೆ ಕಂಟಿನ್ಯೂ ಆಗುತ್ತಾ, ಚೇಂಜಸ್ ಆಗುತ್ತಾ? ಪ್ರತಿನಿತ್ಯವೂ ಕೂಡ ಕಾಯಬೇಕು ನಾವು. ಪ್ರತಿನಿತ್ಯವೂ ಕೂಡ ನಿಮಗೆ ಇದೇ ಸಮಯದಲ್ಲಿ ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಹೇಗಿದೆ ಟ್ರೆಂಡ್ ಅಂತೇಳಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ನಿಮಗೆ ಮೊದಲು ತೋರಿಸಿರುವಂಥ ಲೋಕಸಭಾ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ. ನೆಕ್ಸ್ಟ್ ಬೆಳಗಾವಿ ಲೋಕಸಭಾ ಕ್ಷೇತ್ರ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನೋಡಿ, ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಇವತ್ತು ಭರ್ಜರಿಯಾಗಿ ರೋಡ್ ಶೋವನ್ನು ಮಾಡಿದ್ದಾರೆ. BS ಯಡಿಯೂರಪ್ಪ ಅವರು ಕೂಡ ತೆರಳಿದರು. ರಾಜಾಹುಲಿ, ಬಿಜೆಪಿಯ ರಾಜಾಹುಲಿ ಅವರು ಖುದ್ದು ತೆರಳಿ ಇವತ್ತು ಪ್ರಚಾರವನ್ನು ಮಾಡಿ ಬಂದಿದ್ರು. ನೋಡಿ ಇವತ್ತಿನ ದೃಶ್ಯಾವಳಿ. ಬಾಲಚಂದ್ರ ಜಾರಕಿಹೊಳಿ ಅವರಿದ್ದಾರೆ, ಸ್ಥಳೀಯ ನಾಯಕರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ನೋಡಿ, ರೋಡ್ ಶೋನಲ್ಲಿ ಜನ ಕಿಕ್ಕಿರಿದು ಸೇರಿದ್ರು. ಹಾಗಾದರೆ ಇವತ್ತು ಬೆಳಗಾವಿಯಲ್ಲಿ ಹೇಗಿದೆ ಟ್ರೆಂಡ್ ನಿಮ್ಮ ಮುಂದೆ? ಬಿಜೆಪಿ 55%, ಕಾಂಗ್ರೆಸ್ 45% ಅಂತ ಹೇಳ್ತಾ ಇದೆ ಇವತ್ತಿನ ಟ್ರೆಂಡ್. ಇದು ಇವತ್ತಿನ ಟ್ರೆಂಡ್ ಅಷ್ಟೇ. ನೆಕ್ಸ್ಟ್ ಮೂಮೆಂಟ್ ಇದು ಚೇಂಜಸ್ ಆಗ್ಬೋದು. ನಾಳೆ ಕೂಡ ಇದು ಚೇಂಜಸ್ ಆಗುತ್ತೆ, ಬದಲಾವಣೆ ಆಗ್ತಾನೆ ಇರುತ್ತೆ. ಮೃಣಾಲ್ ಹೆಬ್ಬಾಳ್ಕರ್ ಏನು ಸುಮ್ಮನೆ ಕೂತಿಲ್ಲ, ಅವರು ಕೂಡ ಭರ್ಜರಿಯಾಗಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಪಾಳ್ಯದಲ್ಲಿ ಉಸ್ತುವಾರಿ ಆಗಿರುವಂಥದ್ದು, ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಸ್ಕೊಂಡು ಬರಬೇಕು ಅಂತೇಳಿ ಹೊಣೆಗಾರಿಕೆಯನ್ನು ಕೊಟ್ಟಿರೋದು ಸತೀಶ್ ಜಾರಕಿಹೊಳಿ ಅವರಿಗೆ. ಇಲ್ಲಿ ಅಭ್ಯರ್ಥಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು. ನೋಡಿ, ಈಗ ಈ ಸಂದರ್ಭದಲ್ಲಿ ಮೋದಿಯವರ ಅಲೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತೇಳಿ ಕಾದು ನೋಡಬೇಕು. ಈಗ ವರ್ಕೌಟ್ ಆಗ್ತಾ ಇದೆ. ದಿನೇ ಇಲ್ಲಿ ಬಿಜೆಪಿ ತನ್ನ ಪರ್ಸೆಂಟೇಜ್ ಇದೆಯಲ್ಲ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಕಂಡು ಬರ್ತಾ ಇಲ್ಲ. ಕಾಂಗ್ರೆಸ್ ಹಿಂದುಳಿದಿತ್ತು, ಆದರೆ ಕೊಂಚ ಮಟ್ಟಿಗೆ ಪುಟಿದೇಳುವಂಥ ಕೆಲಸಗಳಾಗ್ತಾ ಇದೆ, ಹತ್ರ ಬರುವಂಥ ಕೆಲಸಗಳಾಗ್ತಾ ಇದೆ. ಆಲ್ಮೋಸ್ಟ್ ಸದ್ಯದ ಮಟ್ಟಿಗೆ ಮುಂಬರುವಂಥ ದಿನಗಳಲ್ಲಿ ಇದು
50-50ಗೆ ಬಂದು ನಿಲ್ಲುತ್ತೆ ಈ ಗ್ರಾಫ್, ಟ್ರೆಂಡ್ನ ಗ್ರಾಫ್ ಅಂತ ಹೇಳಲಾಗ್ತಾ ಇದೆ. ಇದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸದ್ಯದ ಚಿತ್ರಣ. ಕಾಂಗ್ರೆಸ್ ಇಲ್ಲಿ ಬಿಜೆಪಿನ ಓವರ್ಟೇಕ್ ಮಾಡಬಲ್ಲ ಅನ್ನುವ ಶಕ್ತಿಗಳು ಕೆಲಸಗಳು ಮಾಡ್ತಾ ಇದೆ ಅನ್ನುವ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಮುಖವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಪುತ್ರನನ್ನು ಗೆಲ್ಲಿಸ್ಕೊಂಡು ಬರುವ ಸಲುವಾಗಿ. ಆದರೂ ಕೂಡ ಟ್ರೆಂಡ್ ಹೇಳ್ತಾ ಇರುವಂಥದ್ದು ಬಿಜೆಪಿ ಅಭ್ಯರ್ಥಿ ಮುಂದಿದ್ದಾರೆ ಅಂತೇಳಿ, ಕಾಂಗ್ರೆಸ್ ಅಭ್ಯರ್ಥಿ 45%ಇಂದ ಹಿಂದೆ ಇದ್ದಾರೆ ಅಂತೇಳಿ. ಚೇಂಜಸ್ ಆಗ್ಬೋದು, ಕಾದ್ ನೋಡೋಣ. ನೆಕ್ಸ್ಟ್ ನಿಮ್ಮ ಮುಂದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬಿಜೆಪಿ ಅಭ್ಯರ್ಥಿ, ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ನ ಅಭ್ಯರ್ಥಿ. ಇಲ್ಲಿ ಟ್ರೆಂಡ್ ಹೇಗಿದೆ ಗೊತ್ತಾ? ಶಾಕ್ ಆಗ್ತಿರೋ ಇವತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ನೋಡಿ, 50-50%. ಇಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಕುಟುಂಬಸ್ಥರು, ಬೆಂಬಲಿಗರು ಎಲ್ಲರೂ ಕೂಡ. ಆದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಆಗಿರೋದು, ಜವಾಬ್ದಾರಿಯನ್ನು ಕೊಟ್ಟಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ. ಹಾಗಾಗಿ ಒಂದು ರೀತಿಯಲ್ಲಿ ಇಲ್ಲೂ ಕೂಡ ಪ್ರತಿಷ್ಠೆಯ ಕಣ ಆಗಿದೆ. ಬಿಜೆಪಿ ಕಾಂಗ್ರೆಸ್ ಸಮಬಲ. ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ದಿನೇ ದಿನೇ ತಮ್ಮ ಪ್ರಚಾರವನ್ನು ಹೆಚ್ಚಿಸ್ಕೊಳ್ತಿದ್ದಾರೆ, ಟ್ರೆಂಡ್ನಲ್ಲೂ ಕೂಡ ಮುನ್ನುಗ್ತಾ ಇದ್ದಾರೆ. ಹೀಗೆ ಇವತ್ತು 50-50% ಅಂತ ಚಿಕ್ಕೋಡಿಯಲ್ಲಿ ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜನರ ನಾಡಿ ಮಿಡಿತ, ಮತದಾರನ ನಾಡಿ ಮಿಡಿತ ಇವತ್ತು ಇಬ್ಬರ ಪರವಾಗಿ ಕೂಡ ಸಮಬಲವಾದಂಥ ಒಲವಿರೋದು ಇಲ್ಲಿ ಇವತ್ತಿನ ಟ್ರೆಂಡ್ನಲ್ಲಿ ಗೊತ್ತಾಗ್ತಾ ಇದೆ. ನಾಳೆ ಚೇಂಜ್ ಆಗಲೂಬಹುದು, ಆಗದೆ ಹೀಗೆ ಕಂಟಿನ್ಯೂ ಆಗ್ಬೋದು, ಅಥವಾ ಏರ್ಪೇರ್ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಚಿಕ್ಕೋಡಿ ಬಗ್ಗೆ ನೀವೀಗ ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ನಿಮ್ಮ ಮುಂದೆ ಕೊಪ್ಪಳ. ಬಸವರಾಜ್ಗೆ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಅವರು. ಇಲ್ಲಿ ಮೇಜರ್ ಚೇಂಜಸ್ ಆಗಿರುವಂಥದ್ದು ಇವತ್ತು ನೋಡಿ. ಕಾಂಗ್ರೆಸ್ ಯಾವ ಹಂತದಲ್ಲಿದೆ, ಇವತ್ತಿನ ಟ್ರೆಂಡ್ ಏನು ಹೇಳ್ತಾ ಇದೆ ನಿಮ್ಮ ಮುಂದೆ ನೋಡಿ. ಕಾಂಗ್ರೆಸ್ 54%, ಬಿಜೆಪಿ 46%. 50 ಇತ್ತು, 44ಕ್ಕೆ ಹೋದ್ರು, 45%ಗೆ ಬಂದರು, ಇವತ್ತು 46%ನಲ್ಲಿದ್ದಾರೆ ಬಿಜೆಪಿ ಅಭ್ಯರ್ಥಿ. ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಈ ಕ್ಷೇತ್ರದಲ್ಲಿ ಆರಂಭದಿಂದಲೂ ಕೂಡ ಟ್ರೆಂಡ್ನಲ್ಲಿ ಮುಂದೆ ಇದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಅವರು ನೋಡಿ, ಅಲ್ಲಿ ಕರಡಿ ಸಂಗಣ್ಣ ಅವರು ಟಿಕೆಟ್ ಕೈ ತಪ್ಪಿದ್ದಕ್ಕೆ ಸೈಲೆಂಟ್ ಆಗೋಗಿದ್ರು. ಪಕ್ಷದ ಯಾವುದೇ ಒಂದು ಚಟುವಟಿಕೆಗಳಲ್ಲಿ ಅವರು ಭಾಗಿ ಆಗ್ತಾ ಇರಲಿಲ್ಲ. ಆ ಬಳಿಕ ಅವರನ್ನು ಮನವೊಲಿಸೋದ್ರಲ್ಲಿ ಕಮಲಾ ಪಡೆ ಕೂಡ ಸಕ್ಸಸ್ ಆಗಿತ್ತು. ಇದೆಲ್ಲದರ ನಡುವೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನುವ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಈ ಕ್ಷೇತ್ರದಲ್ಲಿ ಟ್ರೆಂಡ್ ಅಂತೂ ಕಾಂಗ್ರೆಸ್ ಮುಂದೆ ಇದೆ ಅಂತ ಹೇಳ್ತಾ ಇದೆ. ಇದು ಬದಲಾವಣೆಗಳಾಗ್ಬೋದು, ಚೇಂಜಸ್ ಆಗ್ತಾ ಹೋಗ್ಬೋದು. ಇದು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ನೆಕ್ಸ್ಟ್ ನಿಮ್ಮ ಮುಂದೆ ಬಳ್ಳಾರಿ ಲೋಕಸಭಾ ಕ್ಷೇತ್ರ. ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು, ಕಾಂಗ್ರೆಸ್ನ ಅಭ್ಯರ್ಥಿ ತುಕಾರಾಮ್ ಅವರು. ತುಕಾರಾಮ್ ಅವರು ನೋಡಿ, ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ ಶ್ರೀರಾಮುಲು ಅವರು ನಿಂತು ಸೋತಿದ್ರು. ಈಗ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ, ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ. ಟ್ರೆಂಡ್ ಹೇಗಿದೆ ಕುತೂಹಲ ಅಂತೂ ನಿಮಗೂ ಕೂಡ ಇದೆ. ಚೇಂಜಸ್ ಆಗಿದೆ ನೋಡಿ, 50-50 ಸಮಬಲ. 2 ದಿನದ ಹಿಂದೆ ಬಿಜೆಪಿ ಅಭ್ಯರ್ಥಿ ಹಿಂದೆ ಇದ್ರು, ಕಾಂಗ್ರೆಸ್ ಅಭ್ಯರ್ಥಿ ಮುಂದೆ ಇದ್ರು. 48% ಬಿಜೆಪಿ ಅಭ್ಯರ್ಥಿ ಇದ್ದಿದ್ದು ಮೊನ್ನೆ, 52% ಕಾಂಗ್ರೆಸ್ ಅಭ್ಯರ್ಥಿ ಇದ್ದಿದ್ದು ಮೊನ್ನೆ. ಇವತ್ತು ಚೇಂಜಸ್ ಆಗಿದೆ. ಆ 2%ಅನ್ನು ಬಿಜೆಪಿ ಇಲ್ಲಿ ಪಡೆದುಕೊಂಡಿದೆ. ಆ ಮೂಲಕ ಸಮಬಲವನ್ನು ಈಗ ಕಾಪಾಡಿಕೊಂಡಿದೆ. ಬಿ ಶ್ರೀರಾಮುಲು ಅವರು ಬಿಜೆಪಿ ಅಭ್ಯರ್ಥಿ, ತುಕಾರಾಮ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ನೋಡಿ, ಈಗ ಬಳ್ಳಾರಿಯಲ್ಲಿ ಹೇಗೆ ಇಷ್ಟೊಂದು ಚೇಂಜಸ್ ಆಗ್ತಾ ಇದೆ ಅಂತೇಳಿ ಗಮನಿಸ್ತಾ ಹೋದಾಗ ಆಪ್ತ ಸ್ನೇಹಿತ ಜನಾರ್ದನ್ ರೆಡ್ಡಿ ಅವರ ಬಲ, ಆ ಬಲದಿಂದಲೇ ಈಗ ಬಿ ಶ್ರೀರಾಮುಲು ಅವರು ಮುನ್ನೋಗ್ತಿದ್ದಾರೆ ಎನ್ನುವ ಚರ್ಚೆಗಳು ಕೂಡ ಶುರುವಾಗ್ತದೆ. ಹಾಗಂತ ಕಾಂಗ್ರೆಸ್ನವರು ಸುಮ್ಮನೆ ಕೂತಿಲ್ಲ. ಬಿಜೆಪಿಯವರ ತಂತ್ರಕ್ಕೆ ಕಾಂಗ್ರೆಸ್ನವರು ಕೂಡ ಪ್ರತಂತ್ರವನ್ನು ಮಾಡೋ ಮೂಲಕ ಅವರು ಕೂಡ ಸಮಬಲದಿಂದಲೇ ಮುನ್ನುಗ್ಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ, ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ
ಇಬ್ಬರು ಅಭ್ಯರ್ಥಿಗಳು ಸಮಬಲವನ್ನು ಕಾಪಾಡಿಕೊಂಡಿದ್ದಾರೆ. 50% ಬಿಜೆಪಿ ಅಭ್ಯರ್ಥಿಗೆ, ಕಾಂಗ್ರೆಸ್ ಅಭ್ಯರ್ಥಿಗೂ ಕೂಡ 50% ಅಂತ ಹೇಳಲಾಗ್ತಾ ಇದೆ. ನಾಳೆ ಇದು ಚೇಂಜಸ್ ಆಗ್ಬೋದು. ಇದು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ನೆಕ್ಸ್ಟ್ ನಿಮ್ಮ ಮುಂದೆ ಹಾವೇರಿ ಲೋಕಸಭಾ ಕ್ಷೇತ್ರ. ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರು. ನೋಡಿ, ಇಲ್ಲಿ ಮೊನ್ನೆ ಹಾವೇರಿಗೆ ಹೋಗಿದಾಗ ಅಲ್ಲಿ ಹೇಳ್ತಾ ಇದ್ದಿದ್ದು ಬಸವರಾಜ ಬೊಮ್ಮಾಯಿ ಅವರ ಗೆಲುವು ಬಹುತೇಕ ನಿಶ್ಚಿತ ಅಂತ. ಆದರೆ ಇವತ್ತು ಟ್ರೆಂಡ್ ಚೇಂಜ್ ಆಗಿದೆ. ಹೇಗಿದೆ ಗೊತ್ತಾ ಇವತ್ತಿನ ಟ್ರೆಂಡ್? ನಿಮ್ಮ ಮುಂದೆ ನೋಡಿ. ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು 47% ಹಿಂದೆ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಗಡ್ಡದೇವರ ಮಠ ಅವರು 53% ಮುಂದೆ ಇದ್ದಾರೆ. ಇದೇ ಮೊನ್ನೆ 50-50 ಇತ್ತು, ಸಮಬಲ ಇತ್ತು. ಆದರೆ ಇವತ್ತು ಚೇಂಜಸ್ ಆಗಿದೆ, ಬದಲಾವಣೆ ಆಗಿದೆ. ಈ ಟ್ರೆಂಡ್ ಹೀಗೆ ಇರುತ್ತೆ ಅಂತ ಅಂದ್ಕೋಬೇಡಿ, ಚೇಂಜಸ್ ಆಗ್ತಾನೆ ಇರುತ್ತೆ. ಜನರ ನಾಡಿ ಮಿಡಿತ ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ಏನಾಗುತ್ತೋ ಗೊತ್ತಾಗೋದಿಲ್ಲ. ಇವತ್ತಿನ ಟ್ರೆಂಡ್ ಹೇಳ್ತಾ ಇರುವಂಥದ್ದು ಹಾವೇರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುಂದೆ ಇದ್ದಾರೆ ಅಂತೇಳಿ, ಬಿಜೆಪಿ ಅಭ್ಯರ್ಥಿ ಹಿಂದೆ ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಇನ್ನು ಹೆಚ್ಚಿನ ವರ್ಕೌಟನ್ನು ಮಾಡ್ತಾರಾ? ಮುಂದಿನ ದಿನಗಳಲ್ಲಿ ಈ ಟ್ರೆಂಡ್ ಚೇಂಜ್ ಆಗುತ್ತಾ? ಇದೆಲ್ಲವೂ ಕೂಡ 2ನೇ ಹಂತದಲ್ಲಿ ನಡೆಯುವಂಥ ಚುನಾವಣೆಯ ಲೋಕಸಭಾ ಕ್ಷೇತ್ರಗಳು ಇವೆಲ್ಲವೂ ಕೂಡ. ಹಾವೇರಿಯಲ್ಲಿ ನೋಡಿ ಇವತ್ತಿನ ಟ್ರೆಂಡ್ ಹೇಗಿದೆ ಅಂತೇಳಿ. 47% ಬಿಜೆಪಿ, 53% ಕಾಂಗ್ರೆಸ್ ಅಭ್ಯರ್ಥಿ. ನೆಕ್ಸ್ಟ್ ನಿಮ್ಮ ಮುಂದೆ ಧಾರವಾಡ. ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ಅವರು. ನೋಡಿ ಇಲ್ಲಿ ಏನಾಗಿದೆ ಅಂತೇಳಿ ನಿಮಗೆ ಕುತೂಹಲ ಇದೆ. ಧಾರವಾಡದಲ್ಲಿ ಸ್ವಾಮೀಜಿಗಳು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ರೆಬಲ್ ಆಗಿದ್ದರು, ಅದರಲ್ಲೂ ದಿಂಗಾಲೇಶ್ವರ ಶ್ರೀಗಳು. ಇದರಿಂದ ದೊಡ್ಡ ಪೆಟ್ಟು ಬೀಳುತ್ತೆ ಅಂತ ಹೇಳಲಾಗ್ತಾ ಇತ್ತು. ಪೆಟ್ಟು ಬಿದ್ದಿದೆಯಾ? ಇವತ್ತಿನ ಟ್ರೆಂಡ್ ಏನು ಹೇಳ್ತಾ ಇದೆ ನಿಮ್ಮ ಮುಂದೆ ಈಗ ನೋಡಿ. 55% ಬಿಜೆಪಿ, 45% ಕಾಂಗ್ರೆಸ್ ಅಭ್ಯರ್ಥಿ. 55% ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಮುಂದೆ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಹಿಂದೆ ಇದ್ದಾರೆ ವಿನೋದ್ ಅಸೋಟಿ ಅವರು ಹಿಂದೆ ಇದ್ದಾರೆ. ನೋಡಿ, ಆರಂಭದ ದಿನಗಳಿಂದಲೂ ಕೂಡ ಏರುಪೇರು ಆಗ್ತಾ ಇದೆ. ಆದರೆ ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಏನೂ ಬದಲಾವಣೆ ಆಗಿಲ್ಲ, ಹಾಗೆ ಕಂಟಿನ್ಯೂ ಇದೆ, ಹಾಗೆ ಮುಂದುವರೆದಿದೆ. ನಂಬರ್ ಗ್ರಾಫ್ ಹೇಳ್ತಾ ಇದೆ 45% ಮೊನ್ನೆ ಕಾಂಗ್ರೆಸ್ ಅಭ್ಯರ್ಥಿ ಇತ್ತು, ಇವತ್ತು ಅಷ್ಟೇ ಇದೆ. ಬಿಜೆಪಿ ಅಭ್ಯರ್ಥಿಗೆ ಮೊನ್ನೆ 55% ಇತ್ತು, ಇವತ್ತು ಅಷ್ಟೇ ಇದೆ. ನೋಡಿ ಧಾರವಾಡ ನೋಡಿ, ಅಲ್ಲಿ ಅಹಿಂದ ಜಪ ಮಾಡಲಾಗ್ತಾ ಇದೆ, ಪರಿಶಿಷ್ಟ ಜಾತಿಯ ಸಭೆಗಳ ಮೇಲೆ ಸಭೆಗಳನ್ನು ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಪರದಲ್ಲಿ. ಇಷ್ಟಾದರೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಹೇಳೋಕ್ಕಾಗಲ್ಲ, ನಾಳೆ ಚೇಂಜಸ್ ಆದರೂ ಆಗ್ಬೋದು, ಬದಲಾವಣೆಗಳಾದರೂ ಆಗ್ಬೋದು. ಕಾದು ನೋಡಬೇಕಷ್ಟೇ ನಾಳೆ ಟ್ರೆಂಡ್ ಹೇಗಿರುತ್ತೆ ಅಂತೇಳಿ. ಈಗ ನೀವು ನೋಡ್ತಾ ಇರುವಂಥದ್ದು ಧಾರವಾಡ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ಬಿಜೆಪಿ ಅಭ್ಯರ್ಥಿ ಮುಂದೆ ಇದ್ದಾರೆ ಅಂತ ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ. ನೆಕ್ಸ್ಟ್ ನಿಮ್ಮ ಮುಂದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ನಿಮ್ಮ ಮುಂದೆ. ನೆಕ್ಸ್ಟ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ, ಅಂಜಲಿ ನಿಂಬಾಳ್ಕರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ಇಲ್ಲಿ ಹೇಗಿದೆ ಟ್ರೆಂಡ್ ಅಂತ ನಾವು ನೋಡಿದಾಗ ದಿನೇ ದಿನೇ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಚೇಂಜಸ್ಗಳಾಗ್ತಾನೆ ಇದೆ. ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಅವರ ಹೇಳಿಕೆಗಳು ಬಿಜೆಪಿಗೆ ಸಾಕಷ್ಟು ಇರಿಸು ಮುರುಸನ್ನು ತಂದಿತ್ತು. ನೋಡಿ ನಿಮ್ಮ ಮುಂದೆ ಈಗ 44% ಬಿಜೆಪಿ ಅಭ್ಯರ್ಥಿಗೆ, 56% ಕಾಂಗ್ರೆಸ್ ಅಭ್ಯರ್ಥಿಗೆ. ಅಂಜಲಿ ನಿಂಬಾಳ್ಕರ್ ಅವರು ಇವತ್ತು ಮುಂದೆ ಇದ್ದಾರೆ ಅಂತೇಳಿ ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು 44% ಹಿಂದೆ ಇದ್ದಾರೆ. ನೋಡಿ, ಮೊನ್ನೆ ನೀವು ನಂಬೋದಿಲ್ಲ 48% ಇತ್ತು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ, 52% ಇತ್ತು ಬಿಜೆಪಿಗೆ. ಆದರೆ ಇವತ್ತು ಮೇಜರ್ ಚೇಂಜಸ್ ಆಗಿದೆ. 48%ನಿಂದ 56%ಗೆ ರೀಚ್ ಆಗೋ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಇವತ್ತು ಮುಂದಿದ್ದಾರೆ ಅಂಜಲಿ ನಿಂಬಾಳ್ಕರ್ ಅವರು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು 52%ನಲ್ಲಿ ಮುಂದೆ ಇದ್ರು ಮೊನ್ನೆ, ಇವತ್ತು 44% ಬರೋ ಮೂಲಕ ಹಿಂದೆ ಇದ್ದಾರೆ. ಇದು ಇವತ್ತಿನ ಟ್ರೆಂಡ್. ನೋಡಿ, ಇವತ್ತು ಕೂಡ ಅನಂತಕುಮಾರ್ ಹೆಗಡೆ ಅವರು ವೀಕ್ಷಕರೇ, ಈಗ ನಿಮಗೆ ಓವರಾಲ್ ಟ್ರೆಂಡ್ ಹೇಗಿದೆ ಅಂತೇಳಿ ನಿಮಗೆ ನೇರವಾಗಿ ತೋರಿಸುವಂಥ ಪ್ರಯತ್ನವನ್ನು ನಾನೀಗ ಮಾಡ್ತೀನಿ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಏನಿದೆ 5 ಕ್ಷೇತ್ರಗಳಲ್ಲಿ ಮುಂದೆ ಇದೆ. ಕಾಂಗ್ರೆಸ್ 6 ಕ್ಷೇತ್ರಗಳಲ್ಲಿ ಮುಂದೆ ಇದೆ. ಇವತ್ತಿನ ಟ್ರೆಂಡ್ನ ಪ್ರಕಾರ 50-50 3 ಕ್ಷೇತ್ರಗಳು ಅಂತ ಹೇಳಲಾಗ್ತಾ ಇದೆ. ಯಾವ್ಯಾವ ಕ್ಷೇತ್ರಗಳು ಅಂತೇಳಿ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಈಗ ನೋಡಿ,
ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಶಿವಮೊಗ್ಗ ಈ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಮುಂದೆ ಇದೆ. ನೆಕ್ಸ್ಟ್ ವಿಜಯಪುರದಲ್ಲಿ ಬಿಜೆಪಿ ಮುಂದೆ ಇದೆ. ಈ 6 ಕ್ಷೇತ್ರಗಳಲ್ಲಿ ಬಿಜೆಪಿ ಮುಂದೆ ಇದ್ರೆ ಕೊಪ್ಪಳ, ಹಾವೇರಿ, ಉತ್ತರ ಕನ್ನಡ, ಕಲಬುರಗಿ ಈ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುಂದೆ ಇದೆ. ನೆಕ್ಸ್ಟ್ ಚಿಕ್ಕೋಡಿ, ಬಳ್ಳಾರಿ, ದಾವಣಗೆರೆ ಇಲ್ಲಿ ಸಮಬಲ 50-50 ಅಂತ ಹೇಳಲಾಗ್ತಾ ಇದೆ. ನೋಡಿ ಇವತ್ತಿನ ಓವರ್ ಆಲ್ ಟ್ರೆಂಡ್ ಹೇಗಿದೆ ಅಂತೇಳಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಇವತ್ತು 3 ಕ್ಷೇತ್ರಗಳಲ್ಲಿ ಚಿಕ್ಕೋಡಿ, ಬಳ್ಳಾರಿ, ದಾವಣಗೆರೆ 50-50. ಉತ್ತರ ಕರ್ನಾಟಕ ಭಾಗದ 14 ಲೋಕಸಭಾ ಕ್ಷೇತ್ರಗಳ ಪೈಕಿ 6 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇವತ್ತು ಮುಂದೆ ಇದೆ. ಇದು ಅಚ್ಚರಿಯ ಬೆಳವಣಿಗೆ, ಇವತ್ತಿನ ಟ್ರೆಂಡ್ ಹೇಳ್ತಾ ಇರುವಂಥದ್ದು.